ನಮಸ್ಕಾರ ಸ್ನೇಹಿತರೆ. ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕಾಧಾರಿತ ಪಾಠ 60 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 60 of activity based learning. ಬಂಧುಗಳೇ, ಹಿಂದಿನ ತರಗತಿಯಲ್ಲಿ ನಾವು ಈ ಅವಿಭಕ್ತ ಕುಟುಂಬದಿಂದಾಗುವ ಅನುಕೂಲಗಳ ಬಗ್ಗೆ ನೋಡಿದ್ವಿ. ಏನೇನು ಅನುಕೂಲ ಇದೆ ಅಂತ ಹೇಳೋದನ್ನು ಕಲ್ತ್ವಿ. ಇವತ್ತು ಎಷ್ಟು ಅನುಕೂಲ ಇದೆಯೋ ಅಷ್ಟು ಅನಾನುಕೂಲ ಕೂಡ ಇದೆ ಇದರಲ್ಲಿ. ಅದನ್ನು ಏನು ಅಂತ ಹೇಳೋದನ್ನು ನೋಡೋಣ ಬನ್ನಿ. In the last class, we learned about the benefits of a joint family. Today we will learn about some of the disadvantages of joint family. ಇಲ್ಲಿ ಈ ಅವಿಭಕ್ತ ಕುಟುಂಬ ಎಲ್ಲವೂ ಸರಿಯಾಗಿದ್ದರೆ ಚೆನ್ನ. ಇಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆ ಉಂಟಾದಾಗ ಮನೆಯ ಪ್ರತಿ ಸದಸ್ಯರು ಕೂಡ ಕಷ್ಟವನ್ನು ಅನುಭವಿಸ್ತಾರೆ. ಆಮೇಲೆ ಮಕ್ಕಳೊಂದಿಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಕಷ್ಟ ಆಗ್ತದೆ. ತಮಗೆ ಏನು ಬೇಕೋ ಅದನ್ನು ತಯಾರಿಸ್ಕೊಂಡು ತಿನ್ನುವಂತಿಲ್ಲ. ಪ್ರತ್ಯೇಕ ಬದುಕನ್ನು ಒಂದೇ ಸೂರಿನಡಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವಂತಿಲ್ಲ. ಯಾಕಂತ ಹೇಳಿದ್ರೆ ಮನೆಯ ಹಿರಿಯರೇ ಯಜಮಾನರಾಗಿದ್ದು ಅವರ ತೀರ್ಮಾನವೇ ಅಂತಿಮ ಆಗಿರ್ತದೆ. ಆಮೇಲೆ ಒಂದೇ ಮನಸ್ಸಿನವರು ಈ ಕುಟುಂಬದಲ್ಲಿರುವುದು ತುಂಬ ಕಷ್ಟ. ಅಂದರೆ ಇವ್ರ ಮಕ್ಕಳು ಇರಬಹುದು, ಆದರೆ ಬಂದ ಹೆಂಗಸರು, ಆ ಮನೆಗೆ ಮದುವೆಯಾಗಿ ಬಂದ ಹೆಂಗಸರು ಒಂದೇ ಮನಸ್ಕರಾಗಿ ಇರೋದು ತುಂಬ ವಿರಳ. ಹಾಗಾಗಿ ಅಲ್ಲಿ ಒಟ್ಟಿಗೆ ಇರೋದು ಕೂಡ ಕಷ್ಟ. ಆಮೇಲೆ ಇಲ್ಲಿ ಸ್ವಲ್ಪ ಬೇಸರ, ಜಗಳ ಏನೇ ಆಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ. ಬೇಸರ ಆಗ್ಬೋದು, ಒಬ್ಬರು ಕೆಲಸದಿಂದ, ಒಬ್ಬರು ಮಾತಿನಿಂದ ಬೇಸರ ಆಗ್ಬೋದು. ಆ ಬೇಸರ, ನೋವು ಅದು ಜಗಳಕ್ಕೆ ಕಾರಣ ಆಗ್ಬೋದು. ಮತ್ತು ಮನಸ್ತಾಪಗಳು ಬರ್ಬೋದು. ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗದೇ ಇರುವಂಥದ್ದು ಮನಸ್ತಾಪಗಳು ಬರ್ಬೋದು. ಇವು ಎಲ್ಲವೂ ಯಾರ ಮೇಲೆ ಪರಿಣಾಮ ಬೀರುತ್ತದೆ? ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆ ಅಂತ ಹೇಳಿದರೆ ಈಗಿನ ಮಕ್ಕಳು ತುಂಬ ಸೂಕ್ಷ್ಮ. ಅವರು ಹಿರಿಯರನ್ನು ಅನುಸರಿಸ್ತಾರೆ. ಅವರು ಹೇಗಿರ್ತಾರೆ ಅವರನ್ನೇ ಅನುಸರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಇವರು ಹಿರಿಯರು ಹೇಗಿರ್ತಾರೋ, ಎಷ್ಟು ಒಳ್ಳೆಯವರಾಗಿರ್ತಾರೋ ಮಕ್ಕಳು ಅಷ್ಟೇ ಒಳ್ಳೆಯವರಾಗಿರ್ತಾರೆ. ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದೂ ಇದೆ. ಆದರೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೆಲ್ಲ ನಾವು ನೋಡ್ತಾ ಹೋದಾಗ, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡು ಹೋದಾಗ ಈ ಒಂದು ಅವಿಭಕ್ತ ಕುಟುಂಬದ ಒಂದು ಜೀವನ ಅಥವಾ ಬದುಕು ತುಂಬ ಚೆಂದ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಕುಟುಂಬದೊಂದಿಗೆ ಬರ್ತೇನೆ. ಧನ್ಯವಾದಗಳು. Since there are many people in the family, there can be financial issues arising in the family. The husband and wife cannot live with their children independently. An independent life is not possible. Sometimes if one of the family members wants to have something special, then it becomes quite difficult. Sometimes the family members cannot express their opinions because the eldest decision is considered as a final decision. Sometimes it is hard to find people who think alike in the family. Quarrels can arise when there are differences between the members. This can affect the children because children follow the elders. There are benefits as well as disadvantages to the joint family system. If all the situations are favorable, right, and financial conditions are good, then the family also if the family members think alike, then a joint family is good to have a stable life. We will learn more in the next class. Thanks for learning with us.